ಅನ್ನ ಉಣ್ತಿದ್ದವರು ಶ್ರೀಮಂತರು ಮಾತ್ರ ಒಂದು ಕಾಲದಲ್ಲಿ ಅಲ್ವಾ. ನಾವು ಹುಡುಗರಾಗಿದ್ದಾಗಲೇ ಅನ್ನ ಸಿಗ್ತಿಲ್ಲ ನಮ್ಗೆ. ನೋಡಿ ಎಷ್ಟು ಜನ ಇಲ್ಲಿ ಇದಾರೆ ಗೊತ್ತಿಲ್ಲ ನನಗೆ. ನೀರಾವರಿ ಜಮೀನುಗಳು ಇಲ್ಲದಿದ್ದವರು ಕೂಲಿ ಮಾಡ್ತಕ್ಕಂಥವ್ರು ಅನ್ನ ಉಣ್ತಿದ್ದದ್ದು ನೆಂಟರುಗಳು ಬಂದ್ರೆ ಹಬ್ಬ ದಿನಗಳಲ್ಲಿ ಮಾತ್ರ ಅಲ್ವಾ. ನಾನೇನೆ ಹುಡುಗನಾಗಿದ್ದಾಗ ಹಬ್ಬದ ದಿನಗಳು ನೆಂಟರು ಬಂದ್ರೆ ಮಾತ್ರ ಮನೆಗಳಿಗೆ ಅನ್ನ ಉಣ್ತಿದ್ರು. ಇಲ್ಲದೆ ರಾಗಿ ಮುದ್ದೆ ಅಥವಾ ಜೋಳದ ಮುದ್ದೆ ತಿನ್ನೋದು. ನಮ್ಮ ಅಜ್ಜಿ ಇರ್ತಿದ್ರು, ನಮ್ಮ ತಾಯಿಯವ್ರ ತಾಯಿ, ಬಾಯಿ ತುಂಬಾ ಅನ್ನ ಹೊಟ್ಟೆ ತುಂಬಾ ಇಟ್ಟು ಅಂತ ಹೇಳ್ತಿದ್ರು. ಬಹಳ ಜನ ಪಾಪ ಈ ಜಮೀನು ಇಲ್ಲದವರು, ಕೂಲಿ ಮಾಡೋರು, ಸರಿ ಜಮೀನು ಇಲ್ಲದವರು, ಅವರು ಯಾರು ಮನೆ ಮುಂದೆ ಅನ್ನ ಮಾಡ್ತಾರೆ ಅವ್ರ ಮನೆ ಮುಂದೆ ಕಾಯ್ಕೊಂಡು ನಿಂತ್ಕೊಳ್ಳೋರು. ಅವ್ರ ಮಕ್ಕಳಿಗೆ ಕಾಯಿಲೆ ಬಂದ್ರೆ ಅನ್ನಕ್ಕೋಸ್ಕರ ಕಾಯ್ಕೊಳ್ಳೋರು. ಅದು ನಾನು ಸ್ವತಃ ಕಣ್ಣಾರೆ ನೋಡಿದ್ದೆ. ನಾನು ಮುಖ್ಯಮಂತ್ರಿ ಆಗಿರುವಾಗ ಕರ್ನಾಟಕ ರಾಜ್ಯದಲ್ಲಿ ಯಾರು ಕೂಡ ಇನ್ನೊಬ್ಬರ ಮನೆ ಮುಂದೆ ಹೋಗಿ ಅನ್ನಕ್ಕೋಸ್ಕರ ಕೈ ಒಡ್ಡಬಾರ್ದು, ಯಾರು ಕೈ ಒಡ್ಡಬಾರದು. ನಮ್ಮ ಹಳ್ಳಿ ಭಾಷೆಯಲ್ಲಿ ಮರಳೊಡ್ಡಬಾರ್ದು. ಅದಕ್ಕೋಸ್ಕರ ಅನ್ನಭಾಗ್ಯ ಕಾರ್ಯಕ್ರಮ ಮಾಡಿದ್ರು. ಈಗ 10 kg ಮಾಡಿದ್ದೀವಿ.